ಬೆಂಗಳೂರಲ್ಲಿ ಯಾವುದೇ ಗಲ್ಲಿಗೋದ್ರೂ ಟ್ರಾಫಿಕ್ ಕಿರಿಕಿರಿ ತಪ್ಪಿದ್ದಲ್ಲ. ಹೀಗಾಗಿ ಒಂದಷ್ಟು ರಸ್ತೆಗಳನ್ನ ಸಿಗ್ನಲ್ ಫ್ರೀ ಮಾಡೋ ಉದ್ದೇಶದಿಂದ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆದ್ರೀಗ ಅವುಗಳಿಂದಲೇ ಟ್ರಾಫಿಕ್ ಜಾಮ್ ಆಗ್ತಿದೆ. ಹಳೆ ಕಾರುಗಳು, ಬಸ್, ಇತರೆ ವಾಹನಗಳು ನಿಂತಲ್ಲೇ ನಿಂತಿವೆ. ಗಿಡ ಗಂಟೆಗಳು ಮಾರುದ್ದ ಬೆಳೆದು ನಿಂತಿವೆ. ಇದೆಲ್ಲ ನೋಡಿದ್ಮೇಲೆ ಇದ್ಯಾವುದೋ ಖಾಲಿ ಸೈಟ್ ಅನ್ಕೋಬೇಡಿ. ಅಸಲಿಗಿದು ಅಂಡರ್ ಪಾಸ್. ಅರ್ಧಕ್ಕೆ ನಿಂತ ನಾಗರಬಾವಿ ಔಟರ್ ರಿಂಗ್ ರಸ್ತೆ ಕಾಮಗಾರಿ, ಆಮೆಗತಿಯ ರಸ್ತೆ ಕಾಮಗಾರಿ, ವಾಹನ ಸವಾರರ ಪರದಾಟ. ಬ್ರ್ಯಾಂಡ್ ಬೆಂಗಳೂರಿಗೆ ಟ್ರಾಫಿಕ್ ಜಾಮ್ ಶಾಪವಾಗಿ ಪರಿಣಮಿಸಿದ ಒಂದಷ್ಟು ರಸ್ತೆಗಳನ್ನ ಸಿಗ್ನಲ್ ಫ್ರೀ ಮಾಡೋ ಉದ್ದೇಶದಿಂದ ನಾಗರಬಾವಿ ಮತ್ತು ಬೆಂಗಳೂರು ವಿವಿ ಉಳ್ಳಾಲ ಮುಖ್ಯ ರಸ್ತೆ ಜಂಕ್ಷನ್ ನಲ್ಲಿ ಅಂಡರ್ ಪಾಸ್ ರಸ್ತೆ ಕಾಮಗಾರಿ ಶುರುವಾಗಿತ್ತು. ಆದ್ರೆ 2 ವರ್ಷಗಳಿಂದ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗಿದೆ. ಉಳ್ಳಾಳ ಕಡೆಗೆ ತೆರತಕ್ಕಂಥ ಒಂದು ಪ್ರಮುಖ ರಸ್ತೆ ಒಂದು ಜಂಕ್ಷನ್ ನಲ್ಲಿ ಈ ರೀತಿ ಒಂದು ಕಾಮಗಾರಿ ಅರ್ಧಕ್ಕೆ ನಿಂತಿರ್ತಕ್ಕಂಥ ನೀವೇನು ನೋಡ್ತಾ ಇದ್ದೀರಾ, ಇದು ಬೆಂಗಳೂರು ವಿಶ್ವವಿದ್ಯಾಲಯ ಕೆಂಗೇರಿ ಕಡೆಗೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಸ್ತೆಯ ಒಂದು ಚಿತ್ರಣ ಇದು. ಈ ಒಂದು ಜಂಕ್ಷನ್ ಇಲ್ಲೇ ಸಮೀಪದಲ್ಲಿದೆ. ಈ ಒಂದು ಜಂಕ್ಷನ್ ನಲ್ಲಿ ಉಂಟಾಗ್ತಕ್ಕಂಥ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ಅಂಡರ್ ಪಾಸ್ ಅನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾಮಗಾರಿಯನ್ನ ಕಳೆದ 2 ವರ್ಷಗಳ ಹಿಂದೆ ಕೈಗೆತ್ತಿಕೊಳ್ಳುತ್ತೆ. ನೀವೇ ನೋಡ್ತಾ ಇದ್ರೆ ಇದು ಅಂಡರ್ ಪಾಸ್ನ ಕಾಮಗಾರಿ. ಅಂಡರ್ ಪಾಸು ಇಲ್ಲೇ ಬರಬೇಕಿತ್ತು. ಸೊ ಸ್ವಲ್ಪ ಮುಂದಕ್ಕೆ ಜಂಕ್ಷನ್ ಇದೆ. ನೀವು ನೋಡ್ತಾ ಇದ್ರೆ ಯಾವ ರೀತಿ ಕಾಮಗಾರಿ ಮುಗಿದು ಎಷ್ಟೋ ವರ್ಷಗಳಾಗಿದ್ದು ಅನ್ನೋ ರೀತಿ ಭಾಸವಾಗ್ತದೆ. ಅಂಡರ್ ಪಾಸ್ ಸಂಚಾರಕ್ಕೆ ಯಾವಾಗ ಸಿಗುತ್ತೆ ಅನ್ನೋದೇ ಸವಾರರಿಗೆ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಕೂಡ ಅಂಡರ್ ಪಾಸ್ ಕಾಮಗಾರಿ ಸಂಪೂರ್ಣ ನೆನೆಗುದಿಗೆ ಬಿದ್ದಿದೆ. ಟ್ರಾಫಿಕ್ ಜಾಸ್ತಿ ಆಗಿದೆ. 2 ವರ್ಷ ಸ್ಟಾರ್ಟ್ ಆಗಿದೆ ಮಾಡಿ, ಇವಾಗ ಕೆಲಸ ಸ್ಟಾರ್ಟ್ ಮಾಡಿದೆ. ತಿರ್ಗಾ ಸ್ಲೋಗ ನಡೀತಾ ಇದೆ ಕೆಲಸ. ಒಂದು ಸ್ವಲ್ಪ ಫಾಸ್ಟಾಗಿ ಮಾಡಿದ್ರೆ ಸಾರ್ವಜನಿಕ ಅನುಕೂಲ ಆಗುತ್ತೆ. ಧೂಳು ಜಾಸ್ತಿ ಇದೆ, ವೆಹಿಕಲ್ ಜಾಸ್ತಿ ಓಡಾಡ್ತಾ ಇದೆ. ಅದಕ್ಕೋಸ್ಕರ ಬೇಗ ಆದಷ್ಟು ಒಳ್ಳೆಯದು ಸಾರ್ವಜನಿಕರಿಗೆ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ನಾಯಂಡಹಳ್ಳಿ ಜಂಕ್ಷನ್ ನಲ್ಲಿ ಬಲಿಗೆ ಕಾದಿದೆ ಗ್ರಿಲ್. ನಟ್ಟು ಬೋಲ್ಟು ಕಿತ್ತು ಬಂದಿದೆ, ಗ್ರಿಲ್ ವಾಲಿದೆ. ಯಾವಾಗ ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಅಷ್ಟಕ್ಕೂ ಈ ಬಲಿ ಗ್ರಿಲ್ ಇರೋದು ನಾಯಂಡಹಳ್ಳಿ ಜಂಕ್ಷನ್ ನಲ್ಲಿ. ಇಲ್ಲಿ ಒಂದು ಬೃಹತ್ ಅಪಾಯ ಕಾದು ನಿಂತಿರುವಂಥದ್ದು ಸತೆ ಗಮನಿಸ್ತಿದ್ದೀರಾ. ಇದು ನಾಯಂಡಹಳ್ಳಿ ಸಿಗ್ನಲ್ ಇರುವಂಥ ಮೈಸೂರು ರಸ್ತೆ ಮೆಟ್ರೋ ನಿಲ್ದಾಣ ಸಮೀಪದಲ್ಲಿರುವಂಥ ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಒಂದು ಕಬ್ಬಿಣದ ಗ್ರಿಲ್ಲನ್ನು ಅಳವಡಿಕೆ ಮಾಡಿದ್ರು. ಆ ಒಂದು ಕಬ್ಬಿಣದ ಗ್ರಿಲ್ ಈಗ ಬಾಗಿ ನಿಂತಿರುವಂಥದ್ದು. ಎಷ್ಟರ ಮಟ್ಟಿಗೆ ಅಂದರೆ ಯಾವುದೇ ಕ್ಷಣದಲ್ಲಾದರೂ ಕಳಚಿ ಇಲ್ಲಿ ಓಡಾಡುವಂಥ ಪಾದಚಾರಿಗಳ ತಲೆಯ ಮೇಲೆ ಬೀಳ್ಬೋದು. ಅಷ್ಟರ ಮಟ್ಟಿಗೆ ಒಂದು ಅಪಾಯದ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಇನ್ನು ಆ ನೆಟ್ಟು ಬೋಲ್ಟ್ಗಳ ಸಮೇತವಾಗಿ ಎಲ್ಲ ಕೂಡ ಕಟ್ಟಾಗಿರುವಂಥದ್ದು. ಆದರೂ ಕೂಡ BBMP ಇದನ್ನು ದುರಸ್ತಿ ಮಾಡುವ ಕೆಲಸವನ್ನಾಗಲಿ ಅಥವಾ ತೆರವು ಮಾಡುವ ಕೆಲಸವನ್ನಾಗಲಿ ಮಾಡ್ತಾ ಇಲ್ಲ. ಇಲ್ಲಿ ವಾಹನ ಸಂಚಾರವು ಹೆಚ್ಚಾಗಿದೆ. ಬಾಗಿರೋ ಕಬ್ಬಿಣದ ಗ್ರಿಲ್ ಬಳಿಯೇ ಜನ ಓಡಾಡ್ತಿದ್ದಾರೆ. ಕಬ್ಬಿಣದ ಗ್ರಿಲ್ ಹಾಗೂ ಜಾಲರಿ ಬಿದ್ರೆ ಅಪಾಯ ಗ್ಯಾರಂಟಿ. ಅವ್ರಿಗೆ ಹೇಳಿದ್ರೆ ಬೀಳ್ಳಿ ಬಿಡು ಅಂತಾರೆ. ಏನು ಮಾಡ್ತೀವಿ? ಅವ್ರದೇ ಅವರೇ ಆಗ್ತಿರೋದು. ಅವ್ರೇನು ಮಾಡಲ್ಲ, ಸುಮ್ಮನೆ ನೋಡ್ತಾರೆ, ಹೋಯ್ತಾರೆ ಅಷ್ಟೇ. ಕೇಳ್ರೆ ಮಾಡ್ತೀವಿ ಅಂತಾರೆ ಅಷ್ಟೇ, ಅವ್ರೇನು ಹೇಳಲ್ಲ. ಓಡೋರಿಗೆ ತಾನೇ ತೊಂದರೆ ಸರ್. ಅಕಸ್ಮಾತ್ ಏನೋ ಆದ್ಮೇಲೆ ಬಿದ್ದರೆ, ದೊಡ್ಡವ್ರಿಗೆ ಬಿದ್ದರೆ ಹಂಗ ನೋಡ್ಕೊಂಡು ಓಡೋಯ್ತಾರೆ. ಚಿಕ್ಕ ಮಕ್ಳಿಗೆ ಬಿದ್ದರೆ ಏನು ಮಾಡೋಕ್ಕಾಗಲ್ಲ. BBMP ಮತ್ತು BDA ಇನ್ನಾದ್ರೂ ಅರ್ಧಂಬರ್ಧ ಕಾಮಗಾರಿ ಮತ್ತು ವಾಲಿರೋ ಗ್ರಿಲ್ಗಳನ್ನ ದುರಸ್ತಿ ಮಾಡಿಸಬೇಕಿದೆ. ಶಾಂತಮೂರ್ತಿ ಮತ್ತು ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.